ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಬೌಲು ಸಬ್ಬಕ್ಕಿ, ಒಂದು ಬೌಲ್ ಹೆಸರುಬೇಳೆ ಎರಡೂ ನೀಟಾಗಿ ತೊಳೆದು ಒಂದು 4 ಅವರ್ ನೆನೆಸಿಟ್ಕೋಬೇಕು. ನಾನು ತೊಳೆದ್ಬಿಟ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ಇಟ್ಬಿಟ್ಟಿದ್ದೀನಿ ಒಂದು 4 ಅವರು. ಆಮೇಲೆ ಅಕ್ಕಿ ಹಿಟ್ಟು ಒಂದು 4 ಲೋಟ, ದೊಡ್ಡ ಲೋಟದಿಂದ 4 ಲೋಟ ಅಕ್ಕಿ ಹಿಟ್ಟು ಅಂದರೆ 1 kg ಹಿಟ್ಟು. ಅದಕ್ಕೆ ಒಂದು 100 ಗ್ರಾಮ್ ಬೆಣ್ಣೆ ಅಥವಾ ತುಪ್ಪ, ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಈ ನಿಪ್ಪಟ್ಟು ಮಾಡೋಕ್ಕೆ ಹಿಟ್ಟು ಕಲಸೋದೇ ಇಂಪಾರ್ಟೆಂಟು. 10 ರಿಂದ 15 ನಿಮಿಷ ಕೈ ಬಿಡ್ದಿರ ಹಿಟ್ಟು ಕಲಿಸ್ತಾನೇ ಇರಬೇಕು. ಹಿಟ್ಟು ತುಪ್ಪ ಹಾಕಿದ ಮೇಲೆ ಹೆಂಗಂದ್ರೆ ಅದು ಉಂಡೆ ಆಗಬೇಕು. ಆಮೇಲೆ ಕಟ್ಟಿದ ಮೇಲೆ ಉಂಡೆ ಥರ ಬಂದಮೇಲೆ ಹಿಟ್ಟು ಕಲಿಸ್ಬೇಕು. ಹಿಟ್ಟು ಕಲಸಿದಾದ್ಮೇಲೆ ಸಬ್ಬಕ್ಕಿನೂ ಹೆಸರುಬೇಳೆ ನೆನೆಸಿಟ್ಟಿರೋದು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಒಂದು 10 ರಿಂದ 12 ಹಸಿಮೆಣ್ಸಿಕಾಯಿನ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಕಟ್ ಮಾಡ್ಕೊಂಡು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಬಿಸಿ ನೀರಲ್ಲಿ ಕಲಿಸ್ಬೇಕು. ಹಿಟ್ಟನ್ನು ನೀಟಾಗಿ ಹಿಟ್ಟು ಕಲಿಸ್ಕೊಂಡು, ಅಂದರೆ ಚಕ್ಲಿ ಮಾಡ್ತೀವಲ್ಲ, ಚಕ್ಲಿ ಅದಕ್ಕೆ ಹಿಟ್ಟು ಕಲಿಸ್ಕೋಬೇಕು. ತೀರಾ ಮೆತ್ತಗೂ ಬೇಡ, ತೀರಾ ಗಟ್ಟಿಯಾಗೂ ಬೇಡ, ಮೀಡಿಯಮಾಗಿ ಒಂದು ಹದಕ್ಕೆ ಹಿಟ್ಟಿದ್ರೆ ಸಾಕು. ಆಮೇಲೆ ಇದನ್ನು ಹಪ್ಪಳದ ಮನೆಯಲ್ಲಿ ಅದು ಎಲ್ಲ ನೀಟಾಗಿ ಬರೋಲ್ಲ, ಕೈಯಿಂದನೇ ತಟ್ಕೋಬೇಕು. ಒಂದು ಪ್ಲಾಸ್ಟಿಕ್ ಮೇಲೆ, ಒಂದು ಪೀಠದ ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀಟಾಗಿ ತಟ್ಕೊಂಡು, ಒಂದು ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಮೊದಲೇ, ಎಣ್ಣೆಲಿ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಕರಿಬೇಕು. ಒಂದು ಸಲ ಕರೆದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ 1 ವಾರ ಇಟ್ಟರೂ ಮೆತ್ತಗಾಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಅಲ್ಲಲ್ಲಿ ಸಬ್ಬಕ್ಕಿ ಹೆಸರುಬೇಳೆ ಬಾಯಿಗೆ ಸಿಗುತ್ತಲ್ಲ, ಟೇಸ್ಟು ತುಂಬಾ